ಸುದ್ದಿ ಮಣಿಕಂಠ? ಗುರುಗಳೇ, ನಾವು ಹುಡುಕ್ತಾ ಇರುವಂಥ ವಿಗ್ರಹ ಈ ಊರಿನಲ್ಲಿ ದೊಡ್ಡ ಮನುಷ್ಯ ಇದ್ದಾನಲ್ಲ ರುದ್ರಪ್ಪ ಅಂತ, ಅವನ ಮನೇಲೂ ಇಲ್ವಂತೆ. ಅಲ್ಲಿಂದನೂ ನಾಪತ್ತೆ ಆಗಿದೆಯಂತೆ. ಅಂದರೆ ನಾನು ವಿಗ್ರಹ ತರಬೇಕಾದ್ರೆ ನನ್ನಿಂದ ವಿಗ್ರಹನ ಅಪಹರಿಸಿದ್ದು ಆ ರುದ್ರಪ್ಪನ ಕಡೆಯವರ? ಅನುಮಾನನೇ ಇಲ್ಲ. ನಿನ್ನಂತ ಪೊಲೀಸನ್ನೇ ಹೆದರಿಸಿ ವಿಗ್ರಹ ತಗೊಂಡೋಗಿದ್ದಾರೆ ಅಂತ ಅಂದ್ರೆ ನಿನ್ನ ಬೇಳೆಕಾಳು ಇಲ್ಲೇನು ಬೇಯೋದಿಲ್ಲ ಅಂತ ಗೊತ್ತಾಯ್ತಲ್ಲ. ಬಿಡಲ್ಲ, ಅವನ್ನ ಹೊಸ್ಕಿ ಹೂತಾಕ್ಬಿಡ್ತೀನಿ. ಈಗ ನಮ್ಗೆ ಅವನ ಮೇಲೆ ಸೇಟ್ ತೀರಿಸ್ಕೊಳ್ಳೋದು ಮುಖ್ಯ ಅಲ್ಲ, ವಿಗ್ರಹನ ಪತ್ತೆ ಹಚ್ಚೋದು ಮುಖ್ಯ. ವಿಗ್ರಹ ಅಲ್ಲಿಲ್ಲ ಅಂದ ಮೇಲೆ ಇನ್ ಎಲ್ಲಿರೋದಕ್ಕೆ ಸಾಧ್ಯ? ಇನ್ನೆಲ್ಲಿ ಹೋಗಿರುತ್ತೆ? ಜಾಜಿನೇ ಅದನ್ನ ತಗೊಂಡು ಹೋಗಿರ್ಬೇಕು. ಇಲ್ಲಿವರೆಗೂ ಅವಳೇ ಅಲ್ವಾ ಅದನ್ನ ಕಾಪಾಡ್ಕೊಂಡ್ ಬಂದಿರೋದು. ಆದ್ರೆ ಅವರು ಊರ್ ಬಿಟ್ಟಿದ್ದಾರೆ, ದೇವಸ್ಥಾನದಲ್ಲಿ ಇಲ್ಲ ಅವರು. ನಾವಿಲ್ಲಿರೋದು ಗೊತ್ತಾಗಿ ಬೇರೆ ಯಾವ್ದಾದ್ರೂ ಊರಿಗೆ ಹೋಗ್ಬಿಟ್ರ? ಎಲ್ಲ ಅವರು ನಮ್ಮೂರು ಚಕ್ರಾಪುರಿಗೆ ಹೋಗಿರ್ತಾರೆ. ಯಾಕೆಂದ್ರೆ ನಾಳೆಯಿಂದ ನವರಾತ್ರಿ ಹಬ್ಬ ಶುರು ಅಲ್ವಾ. ಶೇಖರಿ ಮನೆಯವರಿಗೆ ನವರಾತ್ರಿ ದೊಡ್ಡ ಹಬ್ಬ, ಅದನ್ನು ತಪ್ಪಿಸ್ಕೊಳ್ಳೋದಿಲ್ಲ. ಅಲ್ಲಿಗೆ ಹೋಗಿದ್ದಾರೆ ಅನ್ನೋದು ನನಗೆ ಖಚಿತವಾಗಿದೆ. ಹಾಗಿದ್ಮೇಲೆ ನಾವಿಲ್ಲಿ ನಿಂತ್ಕೊಂಡು ಕಾಲಹರಣ ಯಾಕೆ ಮಾಡ್ತಿದ್ದೀವಿ? ನಡೀರಿ ಚಕ್ರಾಪುರಿಗೆ. ಓ, ರುದ್ರಪ್ಪನ್ಗೆ ಪಾಠ ಕಲ್ಸೋವರೆಗೂ ನಾನ್ ಬರಲ್ಲ. ಮೂರ್ಖರಿಗೆ ಬುದ್ಧಿಯನ್ನು 100 ಕಾಲ ಹೇಳಿದರು ಲದ್ದಿ ತಿನ್ನೋದೇ ಅವರ ಅಭ್ಯಾಸ. ಶಾಸ್ತ್ರಿ, ಯಾರಿಗೆ ಹೇಳ್ತಿದ್ಯಾ ನೀನು? ಮೂರ್ಖರು ಯಾರೋ ಅವ್ರಿಗೆ. ನನಗೆ ಹೇಳ್ತಿರೋದ್ ನೀನು, ನನಗ್ ಗೊತ್ತು. ಒಪ್ಕೊಂಡ ಮೇಲೆ ಆಯ್ತಲ್ಲ, ಮೂರ್ಖ ಅಂತ ಗೊತ್ತಾಯ್ತಾನೆ. ಕಡ್ಕಿ, ಬೇಕಾದ್ರೆ ರುದ್ರಪ್ಪನ್ ಸುಮ್ನೆ ಬಿಟ್ಬಿಡ್ತೀನಿ. ಈ ಶಾಸ್ತ್ರಿ ಮಾತ್ರ ಸುಮ್ನೆ ಬಿಡೋದಿಲ್ಲ. ಅವ್ನ್ ತಪ್ಪಿಗಿಲ್ದೆ ಹೋದ್ರೆ ಸುಟ್ಟ ಹಾಕ್ಬಿಡ್ತೀನಿ ಅವನ್ನ. ಈಗ ಇಬ್ರು ಸುಮ್ನಿರಿ, ಚಕ್ರಾಪುರಿ ಕಡೆಗೆ ಹೋಗೋಣವಾ? ನವರಾತ್ರಿ ನಡೆಯೋದೆ ದುಷ್ಟರ ದುರ್ಗುಣಗಳನ್ನ ತೊಡೆದು ಹಾಕೋಕೆ. ನೀವು ದುಷ್ಟರು ಸೇರ್ಕೊಂಡು ನನ್ನ ನವರಾತ್ರಿಯನ್ನ ನಿಲ್ಲಿಸ್ತೀರಾ? ನಿಮಗದು ಸಾಧ್ಯನಾ? ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.